ಹೌದು, ನಗರ ವ್ಯಾಪ್ತಿಯಲ್ಲಿರುವ ಆಸ್ತಿಗಳ ಮಾಲೀಕರು ಕಳೆದ ಹಲವು ವರ್ಷಗಳಿಂದ ತಮ್ಮ ಆಸ್ತಿಗೆ ತಾವೇ ಹಕ್ಕುದಾರರಾಗಲಾರದೆ ಪರಿತಪಿಸುತ್ತಿದ್ರ. ಇದಕ್ಕೆ ಕಾರಣ ಸರ್ಕಾರ ಖಾತೆ ಮಾಡದಂತೆ ಸೂಚನೆ ನೀಡಿತ. ಆದರೆ ಪ್ರಸ್ತುತ 3 ತಿಂಗಳ ಅವಕಾಶ ನೀಡಿ ಖಾತೆ ಮಾಡಲು ಸರ್ಕಾರ ಹೇಳಿದೆ. ಅಲ್ಲದೆ ಎ ಮತ್ತು ಬಿ ಖಾತೆಗಳಾಗಿ ವಿಭಾಗ ಮಾಡಿ ಎಲ್ಲ ಅಗತ್ಯ ದಾಖಲೆಗಳಿದ್ದರೆ ಎ ಖಾತೆ ಮತ್ತು ಅಗತ್ಯ ದಾಖಲೆಗಳ ಕೊರತೆ ಇದ್ದರೆ ಬಿ ಖಾತೆ ಮಾಡಲು ಸರ್ಕಾರ ಒಪ್ಪಿಗೆ ನೀಡಿದೆ. ಆದರೆ ಕಾಲಾವಕಾಶ ಮಾತ್ರ 90 ದಿನಗಳು ನೀಡಿದ್ದು, ಈ ಅವಧಿಯಲ್ಲಿಯೇ ಖಾತೆಗಳನ್ನು ಪೂರ್ಣಗೊಳಿಸಬೇಕಾದ ಜವಾಬ್ದಾರಿ ನಗರಸಭೆ ಮುಂದಿದೆ. ಇದೇ ವಿಚಾರಕ್ಕೆ ಸಂಬಂಧಿಸಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಫೆಬ್ರವರಿ 20ರಿಂದ ನಗರದ ಎಲ್ಲಾ ವಾರ್ಡ್ಗಳಲ್ಲಿಯೂ ಖಾತೆ ಮಾಡಲು ಅರ್ಜಿ ಸ್ವೀಕರಿಸುವ ಕುರಿತು ಚರ್ಚೆ ನಡೆಸಲಾಗಿದ್ದು, ಪ್ರತಿ ವಾರ್ಡ್ಗೆ 2 ನಗರಸಭೆ ಅಧಿಕಾರಿಗಳು ನೇಮಿಸಲಾಗಿದೆ. ಹಾಗೆ ನೇಮಿಸಿದ ಅಧಿಕಾರಿಗಳು 3 ದಿನಗಳ ಕಾಲ ಪ್ರತಿನಿತ್ಯ ಬೆಳಗ್ಗೆ 8 ಗಂಟೆಗೆ ಹಾಜರಾಗಿ ಸಂಜೆ 4:30ರವರೆಗೆ ಸ್ಥಳದಲ್ಲಿಯೇ ಇದ್ದು ದಾಖಲೆಗಳನ್ನು ಸ್ವೀಕರಿಸುವಂತೆ ಶಾಸಕರು ಸೂಚಿಸಿದರು. ಅಲ್ಲದೆ ಯಾವುದೇ ವಾರ್ಡಿನ ಅಧಿಕಾರಿಗಳು ನಿಗದಿತ ಸ್ಥಳದಲ್ಲಿ ಮಾತ್ರ ಅರ್ಜಿಗಳನ್ನು ಸ್ವೀಕರಿಸಬೇಕಾ, ಯಾವುದೇ ಕಾರಣಕ್ಕೂ ನಿಗದಿತ ಸ್ಥಳ ಹೊರತುಪಡಿಸಿ ಇತರೆ ಜಾಗದಲ್ಲಿ ದಾಖಲೆ ಸ್ವೀಕರಿಸಿದ ಬಗ್ಗೆ ಗಮನಕ್ಕೆ ಬಂದರೆ ಕೂಡಲೇ ಈ ಸಂಬಂಧ ತನಿಖೆಗೆ ಬರೆಯಲಾಗುವುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಅಲ್ಲದೆ ಸ್ವತ್ತಿನ ಮಾಲೀಕರೇ ಖುದ್ದಾಗಿ ಬಂದು ಅರ್ಜಿ ಸಲ್ಲಿಸಬೇಕಾ, ಯಾವುದೇ ಕಾರಣಕ್ಕೂ ಸ್ವತ್ತಿನ ಮಾಲೀಕರನ್ನ ಹೊರತುಪಡಿಸಿ ಇತರರು ಸ್ಥಳಕ್ಕೆ ಬಂದು ಅರ್ಜಿ ಸಲ್ಲಿಸಿದರೆ ಸ್ವೀಕರಿಸಬಾರದು. ಹಾಗೆ ಸ್ವೀಕರಿಸಿದರೂ ಕಠಿಣ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಶಾಸಕರು ಎಚ್ಚರಿಕೆ ನೀಡಿದರು. ಇನ್ನು ವಾರ್ಡಿನಲ್ಲಿ 3 ದಿನಗಳ ಕಾಲ ಸ್ವೀಕರಿಸುವ ದಾಖಲೆಗಳನ್ನು ನಗರಸಭೆಯಲ್ಲಿ ಪರಿಶೀಲನೆ ನಡೆಸಲಾಗುವುದು. ಪರಿಶೀಲನೆಯಲ್ಲಿ ವಿವಿಧ ಕಾರಣಗಳಿಗೆ ತಿರಸ್ಕೃತವಾಗಿರುವ ಅರ್ಜಿಗಳನ್ನು ಮತ್ತೆ ವಾರ್ಡ್ಗೆ ತೆಗೆದುಕೊಂಡು ಹೋಗಿ ಅಗತ್ಯ ದಾಖಲೆಗಳನ್ನು ಪಡೆಯಲಾಗುವುದು. ಯಾವುದೇ ಕಾರಣಕ್ಕೂ ನಗರಸಭೆ ಹೆಸರು ಹೇಳಿಕೊಂಡು ಸಾರ್ವಜನಿಕರನ್ನ ನಗರಸಭೆಗೆ ಕರೆಯುವ ಕೆಲಸ ಆಗಬಾರದು. ಒಂದು ವೇಳೆ ಕರೆ ಮಾಡಿ ಕರೆಯಬೇಕಾದರೆ ಅದು ನಗರಸಭೆ ಪೌರಾಯುಕ್ತ ಕಚೇರಿಯಿಂದಲೇ ಅಧಿಕೃತವಾಗಿ ಕರೆ ಹೋಗಬೇಕು. ಒಂದು ವೇಳೆ ಕರೆಯಿಸಿ ದಾಖಲೆ ಸ್ವೀಕರಿಸಿದ್ರೆ ದಲ್ಲಾಳಿಗಳು ನಗರಸಭೆ ಗೇಟ್ನಿಂದಲೇ ಭ್ರಷ್ಟಾಚಾರ ಆರಂಭಿಸುತ್ತಾರೆ ಎಂದು ಶಾಸಕರು ಹೇಳಿದ್ರು. ನಾನೀಗ ಯಾವುದೋ ಒಂದು ಲೇಔಟ್ ಅಲ್ಲಿ ಒಂದು ಸೈಟ್ ತಗೊಂಡೆ. ಆ ಲೇಔಟ್ ಅವರು ಪಾರ್ಕ್ ಮಾಡಿರಬೇಕು, CA ಸೈಟ್ ಇರಬೇಕು, ರೋಡ್ ವಿಡ್ತ್ ಇಷ್ಟು ಬಿಟ್ಟಿರಬೇಕು. ಇದನ್ನೆಲ್ಲ ಫಾಲೋ ಮಾಡಿದಾಗ ಟೌನ್ ಪ್ಲಾನಿಂಗ್ ಕನ್ವರ್ಷನ್ ಸಿಕ್ಕಿರುತ್ತೆ. ಆ ಟೌನ್ ಪ್ಲಾನಿಂಗ್ ಕನ್ವರ್ಷನ್ ಜೊತೆ DC ಕನ್ವರ್ಷನ್ನು ಆಗಿರುತ್ತೆ. ಈಗ ನಾನು DC ಕನ್ವರ್ಷನ್ನು, ಟೌನ್ ಪ್ಲಾನಿಂಗ್ ಕನ್ವರ್ಷನ್ನು ಎಲ್ಲ ದಾಖಲೆಗಳು ಇಟ್ಕೊಂಡು ನಗರಸಭೆಗೆ ಸಲ್ಲಿಸಿದಾಗ ನನಗೆ ಎ ಖಾತಾ ಅಂತ ಕೊಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಎ ಖಾತಾ ಇರೋರು ತುಂಬ ಜನ ತೊಗೊಂಡ್ಬಿಟ್ಟಿದ್ದಾರೆ. ಆದರೆ ರೆವಿನ್ಯೂ ಸೈಟ್ಸಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಅದು DC ಕನ್ವರ್ಷನ್ ಆಗಿಲ್ಲ, ಟೌನ್ ಪ್ಲಾನಿಂಗ್ ಕನ್ವರ್ಷನ್ ಆಗಿಲ್ಲ. ಅವ್ರು ಹೋಗ್ಬಿಟ್ಟು ನಗರಸಭೆಯಲ್ಲಿ ಹೋಗಿ ಖಾತಾ ಮಾಡಿಕೊಡಿ ಅಂದರೆ ಆ ಡಾಕ್ಯುಮೆಂಟ್ ಇಲ್ಲ, ಈ ಡಾಕ್ಯುಮೆಂಟ್ ಇಲ್ಲ ಅಂತ ಖಾತಾದು ಸಮಸ್ಯೆ ಆಗಿತ್ತು. ಇದು ಎಂಟೈರ್ ಸ್ಟೇಟ್ ಸಮಸ್ಯೆ ಆಗಿತ್ತು. 33ರಿಂದ 35 ಲಕ್ಷ ಈ ಥರ ಸಮಸ್ಯೆ ಇತ್ತು. ಒಂದು ಚಿಕ್ಕಬಳ್ಳಾಪುರದಲ್ಲಿ 10,000ಕ್ಕೂ ಹೆಚ್ಚು ಈ ಥರ ಸಮಸ್ಯೆ ಇತ್ತು. ಈಗ ಮೊನ್ನೆ ಸರ್ಕಾರ ಏನು ಮಾಡ್ತು, ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ತು ಈಶ್ವರ್ ಖಂಡ್ರೆ ಸಾಹೇಬ್ರ ನೇತೃತ್ವದಲ್ಲಿ. ಅದರಲ್ಲಿ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು, ರಹೀಂ ಖಾನ್ ಸರ್ರು ಮತ್ತು ನಮ್ಮ UD ಮಿನಿಸ್ಟ್ರು ಎಲ್ಲರೂ ಇದ್ದರು. ಅವ್ರೇನು ಮಾಡಿದ್ರು, ಒಂದು ಆದೇಶ ಹೊರಡಿಸಿದ್ರು. ಆದೇಶ ಏನು ಅಂದರೆ, ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964 ಪ್ರಕರಣ 94 ಮತ್ತು 76 ಪ್ರಕರಣ 110ರಲ್ಲಿ ವಿನಾಯಿತಿಗೊಳಪಟ್ಟ ಆಸ್ತಿಗಳನ್ನು ಹೊರತುಪಡಿಸಿ ಆಸ್ತಿಗಳನ್ನು ಆಸ್ತಿ ತೆರಿಗೆ ವ್ಯಾಪ್ತಿಗೆ ತರಬೇಕು. ಇದೇನೆಂದರೆ, ನಗರಸಭೆಗಳಿಗೆ ಟ್ಯಾಕ್ಸಿಗೆ ಏನಾಯಿತು, ಇಲ್ಲಿಗಲ್ಲಾಗಿ ಲೇಔಟ್ಸ್ ಕಟ್ಕೊಂಡ್ಬಿಟ್ಟು ಅವ್ರು ರೋಡು ಕೇಳ್ತಾರೆ, ನೀರು ಕೇಳ್ತಾರೆ, ಕರೆಂಟು ಕೇಳ್ತಾರೆ, ಟ್ಯಾಕ್ಸ್ ಮಾತ್ರ ಕಟ್ಟಲ್ಲ, ಖಾತೆನೂ ಕೇಳ್ತಾರೆ. ಸೊ ಇದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅನುಕೂಲ ಆಗಬೇಕು ಅಂತ ತಂದರು. ಈಗ ಎ ರಿಜಿಸ್ಟ್ರಾರ್ ಅಂದರೆ ಎ ಖಾತಾ ಯಾವುದ್ಯಾವುದಕ್ಕೆ ಬರ್ತಾ ಇತ್ತು ನೋಡಿ. ಒಂದು ಗ್ರಾಮ ಠಾಣ ಬರ್ತಿತ್ತು ಇದಕ್ಕೆ, ಸರ್ಕಾರಿ ಅಥವಾ ನಿಗಮ ಮಂಡಿಗಳ ಜಾಗ ಬರ್ತಿತ್ತು, ಕಂದಾಯ ಇಲಾಖೆಯಿಂದ 94CC ಕೊಟ್ಟಿರೋ ಹಕ್ಕುಪತ್ರ ಬರ್ತಿತ್ತು, ಸಕ್ಷಮ ಪ್ರಾಧಿಕಾರದಿಂದ ಟೌನ್ ಪ್ಲಾನಿಂಗ್ ಈಗ ಹೊಸದಾಗಿ ಲೇಔಟ್ಸ್ ಮಾಡ್ತಿದ್ದಾರಲ್ಲ ಅವ್ರದ್ದೆಲ್ಲ ಎ ಖಾತಾ ತೊಗೋಬೋದು ಅವ್ರು ಈಸಿಯಾಗಿ. ಯಾಕೆಂದರೆ ಪಾರ್ಕಿಗೆ ಜಾಗ ಬಿಟ್ಟಿದ್ದಾರೆ, ರೋಡ್ ಎಷ್ಟು ಬಿಡಬೇಕು ಅಂದರೆ ಎಷ್ಟು ಬಿಟ್ಟಿರ್ತಾರೆ ಅದಕ್ಕೆ. ಆದರೆ ಈಗ ಬಿ ಖಾತಾ ಅಂದರೆ ಏನು? ನಾವು ಕೊಡ್ತಾ ಇರೋದು ಬಿ ಖಾತಾ.
ಈ ಅಭಿಯಾನ ಬಿ ಖಾತದ್ದು. ಬಿ ಖಾತಾ ಅಂದರೆ ಭೂ ಪರಿವರ್ತನೆಯಾಗಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾಗದ ಬಡಾವಣೆಗಳು, ಟೌನ್ ಪ್ಲಾನಿಂಗಿಂದ ಅಪ್ರೂವ್ ಆಗದೇ ಇರೋ ಲೇಔಟ್ಸು, ಭೂ ಪರಿವರ್ತನೆಯಾಗದೆ ಉಪವಿಭಜನೆ ಮಾಡಿ ನಿವೇಶನಗಳಾಗಿ ಮಾರಾಟ ಮಾಡಿರುವ, ನೋಡಿ, ಒಂದು DC ಕನ್ವರ್ಷನ್ ಆಗಿ ಟೌನ್ ಪ್ಲಾನಿಂಗ್ ಅಪ್ರೂವ್ ಆಗದೇ ಇರೋ ಲೇಔಟ್ಸು, ಎರಡನೇದು ಕನ್ವರ್ಷನ್ ಆಗದೇ ಇರತಕ್ಕಂಥ ಉಪವಿಭಜನೆ ಆಗಿದ್ದು ಮಾರಾಟ ಮಾಡಿರುವ ನಿವೇಶನಗಳು, ಕಟ್ಟಡಗಳು, ಇದು ಬಿ ಖಾತೆಗೆ ಬರುತ್ತೆ. ಇದನ್ನೆಲ್ಲ ನಗರಸಭೆ ಕಮಿಷನರ್ಗಳು ಸ್ಕ್ರೂಟಿನಿ ಮಾಡ್ತಾರೆ ಬಂದ ಮೇಲೆ. ಇನ್ನು ಸ್ವತ್ತಿನ ಮಾಲೀಕರು ಪಾವತಿಸಬೇಕಾದ ಬಾಕಿ ತೆರಿಗೆ ಹಣದ ವಿಚಾರದಲ್ಲಿಯೂ ಜನರಿಗೆ ಸ್ಪಷ್ಟತೆ ಇರಬೇಕು. ಎಷ್ಟು ವರ್ಷದ ತೆರಿಗೆ ಬಾಕಿ ಇದ್ದರೂ 2024-25ನೇ ಸಾಲಿನ ತೆರಿಗೆ ದುಪ್ಪಟ್ಟು ಪಾವತಿಸಿದ್ರೆ ಸಾಕು, ಖಾತೆ ಮಾಡಲಾಗುತ್ತದೆ. ಎಲ್ಲಾ ವರ್ಷದ ಬಾಕಿ ತೆರಿಗೆ ಪಾವತಿ ಮಾಡಬೇಕಾದ ಅಗತ್ಯವಿಲ್ಲ ಎಂದು ಶಾಸಕರು ಸ್ಪಷ್ಟಪಡಿಸಿದರು. ಯಾವುದೇ ಕಾರಣಕ್ಕೂ ಖಾತೆ ವಿಚಾರದಲ್ಲಿ ದಲ್ಲಾಳಿಗಳ ಹಾವಳಿ ಇರಬಾರದು ಎಂದು ಮುಖ್ಯಮಂತ್ರಿಗಳು, ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇದು ಪುಣ್ಯ ಕಾರ್ಯ. ಕೈ ಮುಗಿದು ವಿನಂತಿಸುತ್ತೇನೆ, ಅಧಿಕಾರಿಗಳಿಂದ ಪ್ರಾಮಾಣಿಕತೆ ಬಯಸುತ್ತೇನೆ ಎಂದರು. ನಿಮ್ಮ ಮನೆ ಮಗ ಪ್ರದೀಪ್ ಈಶ್ವರ್ MLA ನಿಮ್ಮ ಮನೆಗೆ ಬಿ ಖಾತಾ ಮಾಡಿಸ್ಕೊಡ್ತಾನೆ. ಯಾವುದೇ ದಲ್ಲಾಳಿಗಳು ಬಂದು ನಿಮಗೆ ಮಿಸ್ಇನ್ಫಾರ್ಮೇಷನ್ ಕೊಟ್ಟರೆ ಅವ್ರನ್ನ ನಂಬಬೇಡಿ. ಈ ಅಭಿಯಾನನ ಯಶಸ್ವಿಯಾಗಿ ಮಾಡ್ತೀವಿ. ಬೋತ್ ರಿಕ್ವೆಸ್ಟ್ ಆ್ಯಂಡ್ ಆರ್ಡರ್ ನಗರಸಭೆ ಸಿಬ್ಬಂದಿಗೆ, ಕಮಿಷನರ್ಗೆ, ಯಾರಾದರೂ ₹1 ಮುಟ್ಟಿದ್ದು ನನ್ನ ನೋಟಿಸ್ಗೆ ಅಥವಾ ದೂರು ಬಂದರೆ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ ಅಷ್ಟೆ. ಅದಾಗಲ್ಲ ಅಂತ ಭಾವಿಸಿದ್ದೀನಿ, ಯಾಕೆಂದರೆ ನೀವು ಸರ್ಕಾರಿ ಕೆಲಸದಲ್ಲಿ ಇದ್ದೀರಾ, ನಿಮಗೂ ಜವಾಬ್ದಾರಿ ಇರುತ್ತೆ. ಆದರೆ ಯಾರೋ ದಲ್ಲಾಳಿಗಳು ಮಾಡೋ ತಪ್ಪು ನಿಮ್ಮ ಮೇಲೆ ರಿಫ್ಲೆಕ್ಟ್ ಆಗಬಾರ್ದು. ನೀವು ಇದೊಂದು ಪ್ರಾಮಾಣಿಕವಾಗಿ ಮಾಡಿಕೊಡಿ, ನಿಮ್ಮ ಜೊತೆ ನಾನು ನಿಲ್ತೀನಿ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ 22,771 ಆಸ್ತಿಗಳಿದ್ದು, ಇದರಲ್ಲಿ ಡಿಜಿಟಲ್ ಆಗಿರುವ ಆಸ್ತಿಗಳು 22,937 ಆಗಿವೆ. ಉಳಿದಂತೆ 8,062 ಆಸ್ತಿಗಳು ಬಾಕಿ ಇವೆ. ಅಲ್ಲದೆ 81 ಖಾತೆಗಳು ಪ್ರಸ್ತುತ ಪ್ರಗತಿಯಲ್ಲಿದ್ದು, 14,648 ಖಾತೆಗಳು ಈಗ ಆಗಬೇಕಿದೆ. ಅಂದರೆ ಶೇಕಡಾ 36% ಆಸ್ತಿಗಳ ಖಾತೆ ಬಾಕಿ ಇದೆ. ಫೆಬ್ರವರಿ 20ರಿಂದ ಆರಂಭವಾಗಲಿರುವ ಖಾತೆ ಆಂದೋಲನದಲ್ಲಿ ಪ್ರತಿ ವಾರ್ಡಿನಲ್ಲಿ ಅರ್ಜಿ ಸ್ವೀಕರಿಸುತ್ತಿರುವ ಜಾಗಕ್ಕೆ ಅಧಿಕಾರಿಗಳಿಗೆ ತಿಂಡಿ, ಊಟದ ವ್ಯವಸ್ಥೆ ಮಾಡಲಾಗುತ್ತದೆ. ಯಾವುದೇ ಕಾರಣಕ್ಕೂ ಬೆಳಗ್ಗೆ 8ರಿಂದ ಸಂಜೆ 4:30ರವರೆಗೆ ಪಡೆಯುವ ದಾಖಲೆ ಪಾರದರ್ಶಕವಾಗಿರಬೇಕು ಮತ್ತು ಅಧಿಕಾರಿಗಳು ಸ್ಥಳದಲ್ಲಿಯೇ ಇರಬೇಕು ಎಂದು ಶಾಸಕರು ಕಟ್ಟುನಿಟ್ಟಿನ ಆದೇಶ ನೀಡಿದರು. ಇದು ದೈವ ಕಾರ್ಯಕ್ಕೆ ಸಮಾನ. ಹಾಗಾಗಿ ಎಲ್ಲವೂ ಪಾರದರ್ಶಕವಾಗಿರಬೇಕು. ಅರ್ಜಿ ಸ್ವೀಕರಿಸಿದ ನಂತರ ಯಾವುದೇ ದಾಖಲೆ ಬಗ್ಗೆ ಮಾತನಾಡಬೇಕಿದ್ರೆ ಅಧಿಕೃತವಾಗಿ ಆಯುಕ್ತರ ಕಚೇರಿಯಿಂದ ಮಾತ್ರ ಕರೆ ಹೋಗಬೇಕು. ದಲ್ಲಾಳಿಗಳು ನಗರಸಭೆ ಕಚೇರಿ ಬಳಿ ಬನ್ನಿ ಎಂದು ಯಾರಾದರೂ ಮಾತನಾಡಿದ್ದು ಗಮನಕ್ಕೆ ಬಂದರೆ SIT ಮಾಡಿಸಲಾಗುತ್ತದೆ. ಸಾರ್ವಜನಿಕರು ಕಾಫಿ ಕೊಟ್ಟರೂ ಅಧಿಕಾರಿಗಳು ಪಡೆಯಬಾರದು. ಈ ವಿಚಾರದಲ್ಲಿ ಭ್ರಷ್ಟಾಚಾರ ಕಂಡುಬಂದರೆ ಕ್ರಿಮಿನಲ್ ಕೇಸ್ ದಾಖಲಿಸಲಾಗುವುದು ಎಂದು ಮುಖ್ಯಮಂತ್ರಿಗಳು ಈಗಾಗಲೇ ಎಚ್ಚರಿಕೆ ನೀಡಿದ್ದಾರೆ ಎಂದು ಶಾಸಕರು ನೆನಪಿಸಿದರು. ನೀಡಿದ ಅರ್ಜಿಗಳಲ್ಲಿ ಸಮಸ್ಯೆ ಇದ್ದರೆ ಮತ್ತೆ ವಾರ್ಡ್ಗಳಿಗೆ ಮತ್ತೆ ಹೋಗಿ ಉಳಿದ ದಾಖಲೆ ಪಡೆಯಲಾಗುವುದು. ಪ್ರಸ್ತುತ ಖಾತೆ ಆಗಬೇಕಿರುವ 14,000 ಕುಟುಂಬಗಳು ಬಡವರೇ. ಅವರಿಂದ ಖಾತೆ ಹೆಸರಿನಲ್ಲಿ ಲಂಚ ಪಡೆದರೆ ಅವರ ಪರಿಸ್ಥಿತಿ ಏನಾಗಲಿದೆ? ಹಾಗಾಗಿ ಯಾವುದೇ ಕಾರಣಕ್ಕೂ ದಲ್ಲಾಳಿಗಳಿಗೆ ಅವಕಾಶ ನೀಡಬೇಡಿ. ಈ ಅವಕಾಶ ಕಳೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಬಿ ಖಾತೆಗಳನ್ನು ನೀಡಲ್ಲ ಎಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 90 ದಿನಗಳ ಮೇಲೆ ಒಂದು ದಿನವೂ ಮುಂದುವರಿಸುವುದಿಲ್ಲ ಎಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಇದು ಎಲ್ಲರಿಗೂ ಸಹಕಾರಿಯಾಗುವಂತೆ ಅಧಿಕಾರಿಗಳು ಸ್ಪಂದಿಸಬೇಕು ಎಂದರು. ಅಂಬರೀಷನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.